ಹಲೋ ಫ್ರೆಂಡ್ಸ್, ಇವತ್ತು ನಾನು ನವಣಕ್ಕಿ ಪಲಾವ್ನ ಹೇಗೆ ಮಾಡೋದು ಅಂತ ನಿಮ್ಮೆಲ್ಲರ ಮುಂದೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಇದು ನವಣಕ್ಕಿ ಪಲಾವ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ. ಅದಕ್ಕೆ ಇನ್ನೇನು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಇದನ್ನು ಮಾಡೋದಕ್ಕೆ ನಾನು ಒಂದು ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಎಣ್ಣೆನ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಕ್ವಾಂಟಿಟಿ ನಾನು ತುಂಬಾ ಕಡಿಮೆ ತೊಗೊಂಡಿದ್ದೀನಿ. ನೀವು ಒಂದು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ. ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿರೋದ್ರಿಂದ ಈ ಒಂದು ರೆಸಿಪಿನ ವೆಯ್ಟ್ ಲಾಸ್ ರೆಸಿಪಿಯಾಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ನೀವು ಇನ್ನೂ ಒಂದು ಸ್ವಲ್ಪ ಎಣ್ಣೆ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಎಣ್ಣೆನೂ ಸಹ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಇದಕ್ಕೆ 1 ಸ್ಪೂನ್ ಆಗೋವಷ್ಟು ಸಾಸಿವೆ, ಹಾಗೆ 1 ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಅದೆಲ್ಲ ಒಂದು ಸ್ವಲ್ಪ ಸಿಡಿ ಬಂದಾದಮೇಲೆ ಕರಿಬೇವಿನ ಎಲೆಗಳನ್ನ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಒಂದು ಬೆಳ್ಳುಳ್ಳಿನೂ ಸಹ ನೀಟಾಗಿ ಜಜ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಇದರಲ್ಲಿ ಬಂದ್ಬಿಟ್ಟು ಒಂದು 2 ಈರುಳ್ಳಿನ, ದೊಡ್ಡದಾಗಿರುವಂಥ 2 ಈರುಳ್ಳಿನ ಹಾಕ್ತಾಯಿದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂಥ 3 ಟೊಮೊಟೊಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಅದರ್ವೈಸ್ ಹುಣಸೆ ಹಣ್ಣಾಗಿರ್ಬೋದು, ಹಾಗೆ ನಿಂಬೆ ಹುಳಿ ಆಗಿರ್ಬೋದು, ಇದು ಯಾವುದೂ ಹಾಕ್ತಾಯಿಲ್ಲ. ಹಾಗಾಗಿ 3 ಚಿಕ್ಕ ಚಿಕ್ಕ ಟೊಮೊಟೊಗಳನ್ನ ಸಹ ಹಾಕ್ತಾಯಿದ್ದೀನಿ. ಇನ್ನೊಂದು ಕಡೆ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಬೇಕಂದ್ರೂ ಸಹ ಟೊಮೊಟೊನ ಆ್ಯಡ್ ಮಾಡ್ಕೋಬೋದು. ನಾನು ಟೊಮೊಟೊ ಆ್ಯಡ್ ಮಾಡಿಲ್ಲ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಶುಂಠಿನ ಹಾಕ್ತಾಯಿದ್ದೀನಿ. ಇನ್ನು ಮೆಣಸಿನ್ಕಾಯಿ ಸಿಕ್ಕಾಪಟ್ಟೆ ಖಾರ ಇತ್ತು ಅಂತ ಹೇಳ್ಬಿಟ್ಟು 3 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೀವು ಖಾರ ನೋಡ್ಕೊಂಬಿಟ್ಟು ನಿಮಗೆ ಎಷ್ಟು ಮೆಣಸಿನ್ಕಾಯಿ ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ. ಇನ್ನು ಇಲ್ಲಿ ಬಂದ್ಬಿಟ್ಟು ಸ್ಪೈಸಸ್ನ ಏನೇನು ಹಾಕ್ತಾಯಿದ್ದೀನಿ ಅಂದರೆ ಒಂದು ಸ್ವಲ್ಪ ಚಕ್ಕೆ, ಹಾಗೆ ಇನ್ನೂ ಒಂದು ಸ್ವಲ್ಪ ಲವಂಗ ಹಾಕ್ತಾಯಿದ್ದೀನಿ. ಏನು ಅಂತ ಹೇಳೋದಾದರೆ, ನಾನು ಒಂದು ಸ್ವಲ್ಪ ಎಲ್ಲ ಅಡುಗೆಗಳಿಗೂ ಮಸಾಲೆನ ಕಡಿಮೆ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಮಸಾಲೆಗಳು ಅಷ್ಟಾಗಿ ಹೆಚ್ಚಾಗಿ ಇಷ್ಟಪಡೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಮತ್ತು ನಮ್ಮನೇಲಿ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ನಾನಿನ್ನೂ ಮಸಾಲೆ ಬಳಸೋದು ತುಂಬಾ ಕಡಿಮೆ. ಇಷ್ಟ ಇದಕ್ಕೆ ಹಾಕಿರೋದು. ಇದನ್ನು ಹಾಕ್ಬಿಟ್ಟು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇನ್ನು ರುಬ್ತಾ ಇದ್ದೀನಿ. ಇದನ್ನು ರುಬ್ಬಿ ಒಂದು ಸ್ವಲ್ಪ ಹೊತ್ತು ಸೈಡ್ಗೆ ಎತ್ತಿಡ್ತಾ ಇದ್ದೀನಿ. ಇನ್ನು ನಾನು ಈ ನವಣಕ್ಕಿ ಪಲಾವ್ ಮಾಡೋದಕ್ಕೆ ನವಣಕ್ಕಿಗಳನ್ನು ಒಂದು 2 ಅವರ್ ನೆನೆಸಿಟ್ಟಿದ್ದೀನಿ. ನಿಮಗೆ ಸಾಧ್ಯವಾದರೆ 1 ಅವರ್ ಆದರೂ ಸಹ ನೆನೆಸಿಟ್ಬಿಟ್ಟು ಯೂಸ್ ಮಾಡಿ. ನಾನು ಫಸ್ಟಲ್ಲಿ ಇದಕ್ಕೂ ಮುಂಚೆ ಒಂದು ಸಲ ಮಾಡಿದ್ದೆ, ಬಟ್ ಅದರಲ್ಲಿ ಏನಾಗಿತ್ತು ಅಂದರೆ ಒಂದು 3 ವಿಜಲ್ಸು ಸಹ ಕೂಗಿಸಿದ್ರು. ಇನ್ನೂ ಅಷ್ಟಾಗಿ ನೀಟಾಗಿ ಬೆಂದಿರೋ ಥರ ಆಗಿರಲಿಲ್ಲ. ಹಾಗಾಗಿ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ನಾವು ಯೂಸ್ ಮಾಡೋದಕ್ಕಿಂತ ಬಿಫೋರ್ 2 ಆರ್ 1 ಅವರ್ಸ್ ಆದರೂ ನಾವು ಅಕ್ಕಿಗಳನ್ನ ನೆನೆಸಿಡಬೇಕು. ಅದರಲ್ಲೂ ಈ ಸಿರಿಧಾನ್ಯಗಳನ್ನ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟು ಆಮೇಲೆ ಯೂಸ್ ಮಾಡೋದು ಒಳ್ಳೆಯದು. ಇನ್ನು ನೀವು ಇವಾಗ ರುಬ್ಬಿಟ್ಕೊಂಡ್ಬಂದಿರೋ ಅಂಥ ಮಸಾಲಾನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಾತ್ರ. ನೀವು ಖಂಡಿತವಾಗಿಯೂ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಇಲ್ಲಿ ಬೇರೆ ಜನಗಳು ಸಹ ನೋಡ್ತಾ ಇರ್ತಾರಲ್ಲ, ಅವ್ರಿಗೂ ಸಹ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಏನು ಅಂತಂದರೆ ನಾವು ತರಕಾರಿಗಳನ್ನ ಸಹ ಹಾಕ್ಕೋಬಹುದು. ನಿಮ್ಮಲ್ಲಿ ಯಾವ ವೆಜಿಟೇಬಲ್ಸ್ ಅವೈಲೇಬಲ್ ಇರುತ್ತೆ ನೀವು ಅವೆಲ್ಲ ವೆಜಿಟೇಬಲ್ಸ್ನೂ ಸಹ ಹಾಕ್ಕೋಬಹುದು. ಇದೇ ಹಾಕಬೇಕು ಅದೇ ಹಾಕಬೇಕು ಅಂತ ಏನಿಲ್ಲ. ಇನ್ನು ನಾನಿಲ್ಲಿ ಒಂದು ಸ್ವಲ್ಪ ಬೀನ್ಸ್ನ ಸಹ ಹಾಕ್ತಾಯಿದ್ದೀನಿ. ಇದನ್ನು ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಬಂದ್ಬಿಟ್ಟು ಒಂದು ಟೀ ಕುಡಿಯುವಂಥ ಗ್ಲಾಸ್ ಇರುತ್ತಲ್ಲ, ಚಿಕ್ಕ ಗ್ಲಾಸಸ್ಸು, ಆ ಗ್ಲಾಸಲ್ಲಿ ಅಷ್ಟೇ ಮಾಡ್ತಾ ಇರೋದು. ಆರಾಮ್ಸೆ ಇದನ್ನು ಒಂದು ಇಬ್ಬರು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ನೆಕ್ಸ್ಟ್ ಇದಕ್ಕೆ ಬೀನ್ಸು, ಹಾಗೆ ಕ್ಯಾರೆಟು, ಹಾಗೆ ಆಲೂಗೆಡ್ಡೆ, ಇವು 3 ತರಕಾರಿ ಇದ್ದಿದ್ದು ನನ್ನ ಹತ್ರ. ಹಾಗಾಗಿ 3 ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಎಕ್ಸ್ಟ್ರಾ ಬೇರೆ ಯಾವುದಾದ್ರೂ ತರಕಾರಿ ಇದ್ದರೆ ಅದನ್ನೆಲ್ಲ ಸಹ ಹಾಕ್ಕೋಬೋದು. ಆ್ಯಂಡ್ ನೀವು ಇದಕ್ಕೆ ಬಟಾಣಿ ಅಂತಾರೆ ಹೇಳ್ತಾರಲ್ಲ, ಬಟಾಣಿನ ಸಹ ನೆನೆಸ್ಬಿಟ್ಟು ಯೂಸ್ ಮಾಡ್ಕೋಬಹುದು. ಬಟಾಣಿ ನಾನು ನೆನೆಹಾಕೋದು ಮರೆತುಬಿಟ್ಟಿದ್ದೆ, ಹಾಗಾಗಿ ಹಾಕಿಲ್ಲ. ಬಟಾಣಿನೂ ಹಾಕಿದರೆ ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ. ಇದನ್ನು ಹೀಗೆ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ನಾನು ಏನು ಹೇಳಿದ್ನಲ್ಲ ಆವಾಗಲೇ ನೆನೆಸಿಟ್ಟಿದ್ದೆ ಅಂತ, ಈ ಒಂದು ನವಣಕ್ಕಿನ ನೆನೆಸಿಟ್ಟಿದೆ ಅಂತ ಹೇಳಿದ್ನಲ್ಲ, 2 ಅವರ್ ಆಗಿದೆ ಇವಾಗಲೇ. ಇದನ್ನು ಫಸ್ಟಲ್ಲೇ ವಾಶ್ ಮಾಡಿಟ್ಕೊಂಡ್ಬಿಟ್ಟು ನೆನೆಸಿಟ್ಟಿದ್ದೆ. ಆ್ಯಂಡ್ ಇನ್ನೂ ಒಂದು ಸಲ ಇವಾಗ ವಾಶ್ ಮಾಡ್ತಾಯಿದ್ದೀನಿ. ವಾಶ್ ಮಾಡಿಬಿಟ್ಟು ಇದರಲ್ಲಿರೋ ನೀರೆಲ್ಲ ಶೋಧಿಸ್ಬಿಟ್ಟು ಇವಾಗ ಇದನ್ನು ಸಹ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡು, ಇದು ಟೀ ಕುಡಿಯೋ ಒಂದೇ ಒಂದು ಗ್ಲಾಸಲ್ಲಿ ನಾನು ನೆನೆಹಾಕಿದ್ದು. ಇನ್ನೊಂದು ಸ್ವಲ್ಪ ಉಬ್ಬಿ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಇವಾಗ 1 ಗ್ಲಾಸ್ ಹಾಕಿದ್ದೀನಿ. ಇದಕ್ಕೆ 1 ಗ್ಲಾಸಿಗೆ 3 ಗ್ಲಾಸಷ್ಟು ವಾಟರ್ ಹಾಕ್ತಾಯಿದ್ದೀನಿ. 3 ಗ್ಲಾಸ್ ಇರೋವಷ್ಟು ವಾಟರ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇದರಲ್ಲೆಲ್ಲ ಉಳ್ಕೊಂಡಿತ್ತಲ್ಲ, ಅದನ್ನು ಈ ಥರ ಮಾಡಿಬಿಟ್ಟು ಎಲ್ಲ ಅದರೊಳಗಡೆ ಹಾಕ್ತಾಯಿದ್ದೀನಿ. ಇದನ್ನು ಮಾತ್ರ ನೀಟಾಗಿ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಹೇಗಂದರೆ ಇವಾಗ ಪಲಾವ್ ಮಾಡೋದಕ್ಕೆ ನಾನು ಇವಾಗ ಏನು ಗ್ಲಾಸ್ ತೋರಿಸ್ತಾ ಇದ್ದೀನಲ್ಲಿ ಅದರಲ್ಲಿ 1 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೆ. 1 ಗ್ಲಾಸ್ ಅಕ್ಕಿಗೆ ನಾನು ಇವಾಗ ಏನು ಸೇಮ್ ಗ್ಲಾಸ್ ಶೋ ಆಗ್ತಾ ಇದೆಯಲ್ಲ, ಅದೇ ಗ್ಲಾಸಲ್ಲಿ ನಾನು 3 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಇದನ್ನು ಮಾತ್ರ ನೀಟಾಗಿ ಹಾಕಬೇಕು ನೀರನ್ನ. ನೀವು ಏನಿಲ್ಲ, ಹೆಚ್ಚಾಗಿ ಬಿಸಿಬೇಳೆಬಾತು ಸಹ ಹೀಗೆ ಮಾಡ್ಕೊಬಿಡುತ್ತೆ. ಭಾಳ ನೀರು ಹಾಕಿದ್ರೆ ಬಿಸಿಬೇಳೆಬಾತು, ಕಡಿಮೆ ನೀರು ಹಾಕಿದರೆ ಪಲಾವ್. ಇಷ್ಟೇ ಒಂದು ಸಿಂಪಲ್ ಮೆಥಡ್. ಏನು ಅಂತಂದರೆ ಕಡಿಮೆ ನೀರು ಹಾಕಿದ್ರೆ ಪಲಾವ್, ಹೆಚ್ಚಿಗೆ ನೀರು ಕ್ಲೋಸ್ ಮಾಡುವಂಥ ಸಮಯ ಬಂದ್ಬಿಡ್ತು ಅಷ್ಟೇ. ಬಿಸಿಬೇಳೆಬಾತು ನೀವು ಇನ್ನೊಂದ್ಸಲ ಮಾಡ್ತಾ ಇದ್ದೀನಿ. ಕಾಯಿ ಹಾಕೋದು ಮಾಡ್ಬಿಟ್ಟಿದ್ರು ಅದು ಸಪ್ರೇಟ್ ಅನ್ನೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಕಾಯಿ ತುರಿ ಮಿಕ್ಕಿತ್ತು, ಆ ಕಾಯಿ ತುರಿನೂ ಸಹ ಹಾಕ್ಬಿಟ್ಟು ಇದನ್ನು ನೀಟಾಗಿ ಒಂದು ಸಲ ಈ ಥರ ಗೂಡಾಡ್ಕೊಂಡ್ಬಿಟ್ಟು ಇನ್ನೂ ಇದನ್ನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು ಆರಾಮ್ಸೆ 2 ಮೆಂಬರ್ಸ್ ತಿನ್ಬೋದು. ಆ್ಯಂಡ್ ಏನು ಅಂತ ಅಂದರೆ ಇದರಲ್ಲಿ
ಕ್ವಾಂಟಿಟಿ ಕಡಿಮೆ ತೊಗೊಂಡ್ರು ಕ್ಯಾಲರೀಸು ಹೆಚ್ಚಾಗಿರುತ್ತೆ. ಸೊ ಇದು ಸಿರಿಧಾನ್ಯಗಳಲ್ವಾ, ಕ್ವಾಂಟಿಟಿ ಕಡಿಮೆ ತಗೊಂಡ್ರೆ ಕ್ಯಾಲರೀಸ್ ಹೆಚ್ಚಾಗಿರುತ್ತೆ. ಇನ್ನು ಕ್ವಾಂಟಿಟಿ ಹೆಚ್ಚಾಗಿ ತೊಗೊಂಡ್ಬಿಟ್ರಂತೂ ಕ್ಯಾಲರೀಸ್ ಸಿಕ್ಕಾಪಟ್ಟೆ ಹೈ ಆಗಿಬಿಡುತ್ತೆ. ಆ್ಯಂಡ್ ಇದನ್ನು ಸ್ವಲ್ಪ ತಿಂದರೂ ಅಷ್ಟೇ ಹೊಟ್ಟೆ ತುಂಬಿರೋ ಥರ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಇದು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ನಾನು. ಇದನ್ನೇ ನಾನು ವೆಯ್ಟ್ ಲಾಸಲ್ಲಿ ಕನ್ಸ್ಯೂಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ. ಹೀಗೆ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ಸ್ ಆಗೋಷ್ಟು ಇದನ್ನು ಬೇಯಿಸ್ತೀನಿ. ಒಂದು 2 ವಿಷಲ್ಸ್ ಆದರೆ ನಡೆಯುತ್ತೆ, ಬಟ್ ನಾನು 3 ವಿಷಲ್ಸ್ನ ಕೂಗಿಸ್ತಾ ಇದ್ದೀನಿ. ಯಾಕಂದರೆ ಸಿರಿಧಾನ್ಯಗಳು ಆದಷ್ಟು ಬೇಗ ಬೇಯೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇದು 3 ವಿಷಲ್ ಆಗೋಯಿತು. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಅದು ಆರಿ ಆದಮೇಲೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಟ್ರಸ್ಟ್ ಮೀ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ಖಂಡಿತವಾಗಿಯೂ ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ಹೆಂಗಾಗಿದೆ ಅಂತ ಕಮೆಂಟ್ ಆಗಿ ತೋರಿಸಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ಇದು ನಾನು 3rd ಟೈಮ್ ಮಾಡ್ತಾ ಇರೋದು. 3rd ಟೈಮಲ್ಲಿ ಇವತ್ತೇ ನೋಡಿ ಇಷ್ಟು ಚೆನ್ನಾಗಿ ಬಂದಿದ್ದು. ಸೊ ನನ್ನ ರೆಸಿಪಿ ಶೇರ್ ಮಾಡೋದು ಬೇಡವೋ ಅಂತ ಡೌಟಲ್ಲಿದ್ದೆ, ಬಟ್ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನಮ್ಮನೇಲೆಲ್ಲ ಹೇಳ್ತಾಯಿದ್ರು, ಇದ್ರ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಅಂತ. ಹಾಗಾಗಿ ನಾನು ಶೇರ್ ಮಾಡಿದೆ ಅಷ್ಟೇ ನೋಡಿ. ಇನ್ನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಒಂದು ಪ್ಲೇಟ್ಗೆ. ಇನ್ನೂ ಹಸಿ ಬಟಾಣಿಗಳನ್ನು ಇದಕ್ಕೆ ಹಾಕ್ಬಿಟ್ರಂತೂ ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ. ಸೊ ನನ್ನ ಹತ್ರ ಹಸಿ ಬಟಾಣಿ ಇರಲಿಲ್ಲ, ಹಾಗಾಗಿ ನಾನು ಹಾಗೆ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹಸಿ ಬಟಾಣಿ ಸಿಕ್ಕಾಗ ಅದನ್ನು ಸಹ ಹಾಕ್ಬಿಟ್ಟು ಮಾಡ್ತೀನಿ. ಸೊ ನೋಡಿ, ಸರ್ವ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೀವು ದಯವಿಟ್ಟು ಖಂಡಿತವಾಗಿಯೂ ಹೆಂಗಿದೆ ಅಂತ ಒಂದು ಸಲ ಟ್ರೈ ಮಾಡಿಬಿಟ್ಟು ರೆಸಿಪಿನ ಕಮೆಂಟ್ ಮಾಡ್ರಪ್ಪ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.